ರಾತ್ರೋರಾತ್ರಿ ಆ ಜಾಗದಲ್ಲಿದ್ದಂತಹ ಪುತ್ಥಳಿ ಅಲ್ಲಿಂದ ಕಾಣೆಯಾಗಿದೆ. ಯಾರು ಏನ್ ಮಾಡಿದ್ರು ಆ ಪುತ್ಥಳಿಗೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆಯಾಗಿದೆ. ಹಾಗಾದ್ರೆ ಏನದು ಡೀಟೇಲ್ ಆಗಿ ನೋಡ್ತಾ ಹೋಗಿ. ರಾತ್ರೋರಾತ್ರಿ ಸರ್ ಎಂ ವಿಶ್ವೇಶ್ವರಯ್ಯ ಪುತ್ಥಳಿ ತೆರವು. ಖಾಸಗಿ ಗ್ಯಾಸ್ ಏಜೆನ್ಸಿಗೆ ಅನುಕೂಲ ಮಾಡಿಕೊಡಲು ಎತ್ತಂಗಡಿ. ವಿವಿಪುರಂ ಅಂದ್ರೆ ಅದ್ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ವಿವಿಪುರಂ ಅಂತಾನೆ ಖ್ಯಾತಿ ಪಡೆದಿರುವ ಈ ಏರಿಯಾ ಪೂರ್ತಿ ಹೆಸರು ವಿಶ್ವೇಶ್ವರಯ್ಯ ಪುರಂ ಅಂತ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಗೌರವಾರ್ಥ ಈ ಊರಿಗೆ ಅವರ ಹೆಸರಿಡಲಾಗಿದೆ. ಜೊತೆಗೆ 2006ರಲ್ಲಿ ಇಲ್ಲೊಂದು ಪುತ್ಥಳಿ ಕೂಡ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇಂತಹ ಖ್ಯಾತಿಗೆ ಮಾನವ ರೂಪಿ ತಂತ್ರಜ್ಞಾನ, ನೀರಾವರಿ ಸೌಕರ್ಯಗಳ ಮಾಸ್ಟರ್ ಮೈಂಡ್ಗೆ ಬಿಬಿಎಂಪಿ ಇಂಜಿನಿಯರ್ಸ್ಗಳೇ ಅಪಮಾನ ಮಾಡಿದ್ದು, ರಾತ್ರೋರಾತ್ರಿ ವಿಶ್ವೇಶ್ವರಯ್ಯ ಅವರ ಪುತ್ಥಳಿಯನ್ನೇ ತೆರವು ಮಾಡಿದ್ದಾರೆ. ವಿಶ್ವೇಶ್ವರಯ್ಯ ಪುತ್ಥಳಿ ಇರುವ ಜಾಗದ ಹಿಂದೆ ಖಾಸಗಿ ಗ್ಯಾಸ್ ಏಜೆನ್ಸಿಗೆ ಸೇರಿದ ಗೋಡೌನ್ ಇದೆ. ಇಲ್ಲಿಗೆ ಬರುವ ಲಾರಿಗಳಿಗೆ ಪುತ್ಥಳಿ ಅಡಚಣೆಯಾಗ್ತಿತ್ತಂತೆ. ಈಗ ಗ್ಯಾಸ್ನವರಿಗೆ ಅನುಕೂಲ ಮಾಡಿಕೊಡಲು ಸ್ಥಳೀಯ ಬಿಬಿಎಂಪಿ ಇಂಜಿನಿಯರ್ಗಳು ವಿಶ್ವೇಶ್ವರಯ್ಯ ಅವರ ಪುತ್ಥಳಿಯನ್ನ ತೆರವು ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ನಡೆಯ ವಿರುದ್ಧ ಸಿಡಿದೆದ್ದ ಸ್ಥಳೀಯರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದು, ಪುತ್ಥಳಿ ತೆರವು ಸಂಬಂಧ ಸ್ಥಳೀಯರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಯಾವುದೇ ಆಗಲಿ ಒಂದು ಸಾರ್ವಜನಿಕ ಒಂದು ಆಸ್ತಿಯನ್ನು ಅದನ್ನು ಡಿಮಾಲಿಷ್ ಮಾಡಬೇಕಾದ್ರೆ ಅದಕ್ಕೆ ಸರಿಯಾದ ಪ್ರಾಪರ್ ಪರ್ಮಿಷನ್ ತೊಗೋಬೇಕು, ಫೈಲ್ ಪುಟಪ್ ಆಗಬೇಕು. ಅದು ನಾವು ಇದನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಸರ್ಕಾರದಿಂದ ಹಾಗೂ BBMP ಮಹಾನಗರ ಪಾಲಿಕೆಯಿಂದ ಪರ್ಮಿಷನ್ ತೊಗೊಂಡು ಇದನ್ನು ಸ್ಥಾಪನೆ ಮಾಡಿದ್ವಿ. ಈಗ ಇವ್ರು ಯಾವುದೂ ಇಲ್ಲ, ಬ್ಯೂಟಿಫಿಕೇಷನ್ ಮಾಡಿದ್ದೀವಿ ಅಂತ ಅಪ್ರೂವಲ್ ಇಲ್ಲ, ಅವ್ರ ರೆಕಾರ್ಡ್ಸ್ ಏನು ತೊಗೊಂಬಂದಿಲ್ಲ. ಬೆಳಗ್ಗೆ ಕೂಡ ಅವ್ರ ಇಂಜಿನಿಯರ್ಸ್ ಬಂದಿದ್ರು, ಕೇಳಿದ್ವಿ ರೆಕಾರ್ಡ್ಸ್ ತೋರಿಸಿ ಪರ್ಮಿಷನ್ ಅಂತ, ಪರ್ಮಿಷನ್ ಇಲ್ಲ. ಈಗ ಯಾರ ಹಿತಕ್ಕೋಸ್ಕರ ಅವರನ್ನು ಮಾಡಿದ್ರು? ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಎಚ್ಚೆತ್ತ MLA. ರಾತ್ರೋರಾತ್ರಿ ಪುತ್ಥಳಿ ತೆರವು ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಬಿತ್ತರಿಸ್ತಾ ಇದ್ದಂತೆ ಸ್ಥಳಕ್ಕೆ ಚಿಕ್ಕಪೇಟೆ ಶಾಸಕ ಉದಯ್ ಗೌಡಾಚಾರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ಇದೇ ಜಾಗದಲ್ಲಿ ಮತ್ತೆ ವಿಶ್ವೇಶ್ವರಯ್ಯ ಪ್ರತಿಮೆ ಮಾಡ್ತೀವಿ, ಯಾರೇ ಇದಕ್ಕೆ ಅಡ್ಡ ಬಂದರೂ ಪ್ರತಿಮೆ ಮತ್ತೆ ಇಡಲಾಗುತ್ತೆ ಅಂತ ಭರವಸೆಯನ್ನ ನೀಡಿದ್ರು. ಕಾರ್ಪೊರೇಷನ್ ಅವರಿಗೆ ಆದೇಶನೂ ಹೇಳಿ ಕೊಟ್ಟಿದ್ದೀನಿ. ಏನಂತ, ಹೆಂಗಿತ್ತು ಯಥಾಸ್ಥಿತಿ ಮಾಡಿ, ಬ್ಯೂಟಿಫಿಕೇಷನ್ ಮಾಡಿ. ವಿಶ್ವೇಶ್ವರಯ್ಯನ ಸ್ಟ್ಯಾಚ್ಯೂ ಅಲ್ಲಿ ಒಳಗಡೆ ಇದೆ, ಆ ಸ್ಟ್ಯಾಚ್ಯೂಗೆ ಏನೂ ಆಗಿಲ್ಲ, ಪರ್ಫೆಕ್ಟಾಗಿದೆ. ಯಾರಿಗೂ ನಮ್ಮ ಸ್ಥಳೀಯರಿಗೆ ಆತಂಕ ಬೇಡ, ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ನಮ್ಮ CEನೂ ಹೇಳಿದ್ದಾರೆ. ಅದಕ್ಕೆ ನಾನು ಬಂದು ನೋಡ್ಕೋತೀನಿ, ಪ್ಲಸ್ ಸ್ಥಳೀಯರು ಬಂದು ಈ ಜಾಗವನ್ನು ವೀಕ್ಷಣೆ ಮಾಡಲಿ. ಒಟ್ಟಾರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ವಿಚಾರದಲ್ಲಿ ಅಧಿಕಾರಿಗಳು ನಡೆದುಕೊಂಡಿರೋ ರೀತಿ ನಿಜಕ್ಕೂ ಖಂಡನೀಯ. ಈಗಲಾದ್ರೂ ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ರಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.